ನಮಸ್ಕಾರ ಫ್ರೆಂಡ್ಸ್, ಒಂದ್ ಸೆಕೆಂಡ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಇದೇ ರೀತಿ ನಿಮ್ ಫ್ರೆಂಡ್ಸ್ ಸಿಕ್ಕಿದ್ರೆ ಟ್ಯಾಗ್ ಮಾಡಿ. ಗಣೇಶ ಹಬ್ಬ ನಮ್ ರೋಡಲ್ಲಿರೋ ಎಲ್ಲಾ ಹುಡುಗರ್ಗೂ ಅದೊಂಥರ ಊರ ಹಬ್ಬ ಇದ್ದಂಗೆ. ಎಲ್ಲಾ ಕೆಲ್ಸ ಅಂತ ಬ್ಯುಸಿಯಾಗಿ ವಾರಕ್ಕೆ ಒಂದ್ಸತಿ ಸಿಗೋ ಫ್ರೆಂಡ್ಸ್ ಚಪ್ರಿ ನನ್ ಮಕ್ಳು ಅವಾಗ್ಲೂ ಒಂದ್ಸತಿನೇ ಸಿಗ್ತಾರೆ. ಸಾಟರ್ಡೆ ಸಂಡೇ ಒಂದ್ ದಿವಸ ಎಕ್ಸ್ಟ್ರಾ ಸಿಗ್ತಾರೆ ಅಷ್ಟೇ. ಇನ್ ನಮ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಒಬ್ಬೊಬ್ರು ಒಂದೊಂದ್ ತರ ಆಡ್ತಾರೆ. ಒಬ್ಬ ಹೇಳ್ತಾನೆ ಸಲ ಪಲ್ಲಕ್ಕಿ ಬೇಕೇ ಬೇಕು ಅಂತ, ಇನ್ನೊಬ್ಬ ಹೇಳ್ತಾನೆ ಸಲ 12 ಅಡಿ ಗಣೇಶ ಬೇಕು ಅಂತ. ಅದ್ಬಿಡಿ ಇನ್ನೊಂದ್ ಬೇವರ್ಸಿ ಸಲ 12 ಅಡಿ ಗಣೇಶ ಪಲ್ಲಕ್ಕಿ 2 ಬೇಕು ಅಂತಾನೆ. ಆ ಗೋಳಿ ಮಗ ಯಾರು ಹೇಳಿದ ದೊಡ್ಡ ಗಣೇಶ ಕುಣಿಸಿದ್ರೆ ಪಲ್ಲಕ್ಕಿ ಆಗಲ್ಲ ಅಂತ. ಇನ್ನೊಬ್ಬ ಗೋಳಿ ಮಗ ಬಂದ್ ಹೇಳ್ತಾನೆ ಬ್ಯಾನರ್ ಗಣೇಶನ್ಗಿಂತ ನನ್ ಫೋಟೋ ದೊಡ್ಡದಾಗಿರ್ಬೇಕು ಅಂತ. ನಾನು ಕೊಟ್ಟಿರೋದು 200 ರೂಪಾಯಿ ಚಪ್ರಿ ನನ್ ಮಗ. ಇನ್ನ ಕಲೆಕ್ಷನ್ ವಿಚಾರಕ್ಕೆ ಹೋದ್ರೆ 10 ಜನ ಹೋಯ್ತಿವಾರಲ್ಲ, 5 ಜನ ಗೋಳಿ ಮಗ ಕೆಳಗಡೆ ಇರ್ತಾರೆ, ಮೇಲೆ ಬರಲ್ಲ ಚಪ್ರಿ ನನ್ ಮಕ್ಕಳು. ಒಬ್ಬ ಕಿಲಾಡಿ ತರ ನಿನ್ಕೊಂಡ್ ಅಂಕಲ್ ಏನ್ ಅಂಕಲ್ 50 ರೂಪಾಯಿ 100 ರೂಪಾಯಿ ಏನ್ ಬರ್ತೇವೆ, 1000 2000 ಕೊಡಿ ಅಂಕಲ್ ಅಂತಾನೆ. ಆ ಅಂಕಲ್ ರೊಚ್ಚಿಬಿಟ್ಟು ಕೊಟ್ಟಿದ್ದೀರೇನ್ರಿ, ಏನ್ ಕೊಟ್ಟಿದ್ದೀರ ತರ ಕೇಳ್ತೀರಲ್ರಿ ಎಲ್ಲರೂ. ಅಷ್ಟೇ ಎಲ್ಲ ಜೂಟು. ಪಕ್ಕದ ಬಿಲ್ಡಿಂಗ್ ಹೋದ್ರೆ ಆ ಅಂಕಲ್ ಕಲೆಕ್ಷನ್ ಮಾತ್ರ ಬಂದ್ಬಿಡಿ, ಪ್ರಸಾದ ಮಾತ್ರ ತಂದ್ಕೊಡ್ಬೇಡ್ರಿ. ಗಣೇಶ ಹಬ್ಬಕ್ಕೆ ಇನ್ನೊಂದ್ ತಿಂಗಳು ಇರುತ್ತೆ, ಒಂದ್ 5 ಜನ ಹೋಗ್ ಸುಮ್ನೆ ಗಣೇಶ ನೋಡ್ಕೊಂಡ್ ಬರ್ರೋ ಅಂತ ಕಳಿಸ್ತೀವಿ. ಅದ್ರಲ್ಲೊಬ್ಬ ಡುಮ್ಮ ದಡಿ ನನ್ ಮಗ ಒಂದ್ ಗಣೇಶ ನೋಡ್ಬಿಟ್ಟು ಇದೇ ಗಣೇಶ ಬೇಕು ನಂಗೆ ಅಂತ ಅವ್ನ್ ಕಾಸು ಕೊಟ್ಬಿಟ್ಟು ಬುಕ್ ಮಾಡ್ಬಿಡ್ತಾನೆ. ಮಿಕ್ಕಿ ಜನ ಎಲ್ಲ ಬಂದ್ ನೋಡ್ತೀವಿ, ಒಬ್ರಿಗೂ ಆ ಗಣೇಶ ಓಕೆ ಆಗಲ್ಲ. ಯಾಕಂದ್ರೆ 6 ಅಡಿ ಗಣೇಶಂಗ್ 60,000 ಹೇಳ್ತಾ ಇರ್ತಾನೆ ಅವನು. ಅದು ಕಮ್ಮಿನೇ ಇಲ್ವಂತೆ, ಕಮ್ಮಿ ಅಂದ್ರೆ 55,000. ಓಲಿ ಬುಕ್ ಮಾಡಿರೋ ಕಾಸು ವಾಪಸ್ ಕೇಳೋಣ ಅಂದ್ರೆ ನೋ ರಿಫಂಡ್ ಅಂತ ದೊಡ್ಡದಾಗ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಸುಮ್ನೆ ದಡಿ ನನ್ ಮಗನಿಂದ ಬುಕ್ ಮಾಡಿರೋ ಕಾಸು ವೇಸ್ಟ್. ಆ ವಿಷಯಕ್ಕೆ ಆ ದಡಿ ಹಿಡ್ಕೊಂಡು ಡಿಪ್ರೆಷನ್ ಹೋಗೋದು ತಿಂತೀವಿ. ಟಮಟೆ ಬುಕ್ ಮಾಡಕ್ 15 ಜನ ಹೋಯ್ತೀವಿ, ಸ್ಟೇಷನ್ ಸೈನಕ್ಕೆ ಇಬ್ರೆ. ಆ ಇಬ್ರು ಯಾರು ಅಂತಾನೆ ಗೊತ್ತಿಲ್ಲ, ನಾವು ನೋಡಲ್ ಅವ್ರ ಅಂತ ನಂಗೆ ಗೊತ್ತಿಲ್ಲ. ಅವ್ರಿಬ್ರು ಬರೀ ಆ ಟೈಮ್ ಮಾತ್ರ ಆಚೆ ಬರ್ತಾರೆ. ಹಂಗೋ ಹಿಂಗೋ ಹೆಂಗೋ ಮಾಡಿ ಕಲೆಕ್ಷನ್ ಮಾಡ್ತೀವಿ. ಆ ಕಲೆಕ್ಷನ್ ಹೆಂಗಾಗಿರುತ್ತೆ ಅಂದ್ರೆ ಗಣೇಶಂಗಾರೆ ಡೆಕೋರೇಷನ್ ಕಾಸಾಗಲ್ಲ, ಡೆಕೋರೇಷನ್ ಕಾಸಾರೆ ಟಮಟೆ ಕಾಸಾಗಲ್ಲ. ಇನ್ ಗಣೇಶ ಕುಡ್ಸೋ ಟೈಮ್ ಬರುತ್ತೆ, ಒಬ್ಬ ಹೇಳ್ತಾ ನಮ್ಮನೆ ಮುಂದೆ ಕುಡಿಸ್ಬೇಕು ಅಂತ, ಇನ್ನೊಬ್ಬ ಹೇಳ್ತಾ ನಮ್ಮ ಮನೆ ಮೇಲ್ ಕುಣಿಸ್ಬೇಕು ಅಂತ. ಆ ಗೋಳಿ ಮಗನ್ ಮನೆ ಸೀಟ್ ಮನೆ ಇರೋದು. ಇನ್ನೊಬ್ಬ ಹೇಳ್ತಾ ನೀವು ಗಣೇಶ ಎಲ್ಲಾರು ಕುಣಿಸ್ಕೊಳ್ಳಿ, ಸ್ಪೀಕರ್ ಮಾತ್ರ ನಮ್ಮ ಮನೆ ಡೌ ಮನೆ ಮುಂದೆನೆ ಇಕ್ಬೇಕು, ಅಲ್ಲಿ ಇಕ್ಬಿಟ್ಟು ಅಂತ ಸಾಂಗ್ ಹಾಕ್ಬೇಕಂತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇಷ್ಟೆಲ್ಲ ರೋದನೆಗಳಿದ್ರು ಹಂಗೋ ಹಿಂಗೋ ಹೆಂಗೋ ಮಾಡಿ ಒಂದ್ ಗಣೇಶ ಗುಡ್ಸಿ ಹಬ್ಬ ಜೋರಾಗಿ ಮಾಡೇ ಬಿಡ್ತೀವಿ ನೋಡಪ್ಪ. ಇದು ಆಕ್ಚುಲಿ ಚೆನ್ನಾಗಿರೋದು.